ಅಪ್ಪ ಅಂದ್ರೆ ಯಾರಿಗೆ ಭಯ ಇಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮ ಅಂದ್ರೆ ಭಯ ಇದ್ದೇ ಇರುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ 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 ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ, ಅಪ್ಪ ಅಂದ್ರೆ ಯಾರಿಗೆ ಭಯ ಇಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮ ಅಂದ್ರೆ ಭಯ ಇದ್ದೇ ಇರುತ್ತೆ. ಆದ್ರೆ ನನಗೆ ನಮ್ಮ ಅಪ್ಪ ಅನ್ಕೊಂಡ್ರೆ ತುಂಬಾ ಭಯ. ಯಾಕಂತಂದ್ರೆ ಅವ್ರು ಇದ್ರಂದ್ರೆ ಮನೆಯಲ್ಲಿ ವಿಡಿಯೋಸ್ಗೆ ಮಾಡಲ್ಲ ನಾನು. ಅಂದ್ರೆ ಅಷ್ಟೊಂದು ಭಯ ಆಗುತ್ತೆ. ಅಂದ್ರೆ ಕೆಲವೊಂದು ಹೇಳ್ಬೇಕಂದ್ರೆ ಅವ್ರೇನು ಭಯ ಅಂತಂದ್ರೆ ಅವ್ರೇನು ಪಾಪ ಕೆಟ್ಟವರಲ್ಲ. ಅಗದಿ ನಮಗೆ ಒಳ್ಳೆ ಅಂದ್ರೆ ಸ್ಟ್ರಿಕ್ಟ್ ಜಾಸ್ತಿ ರೀ. ಅಂದ್ರೆ ಒಂದು ಹೆಂಗೆ ಇಂಡಿಯನ್ ಆರ್ಮಿ ಇರುತ್ತಲ್ರಿ ಆ ರೀತಿ ನಮ್ಮ ಅಪ್ಪ. ಅಂದ್ರೆ ಏನು ಅನ್ನಲ್ಲ. ಅವ್ರೇನು ನಾವು ಏನಾದ್ರು ಇದು ಮಾಡ್ರಿ ಏನು ಗನ್ ತೊಗೊಂಡು ಶೂಟ್ ಏನು ಮಾಡಲ್ಲ. ಆದ್ರೆ ಅವ್ರು ಏನಾದ್ರು ಬೈಲಕತ್ರಪ್ಪ ಅಂದ್ರೆ ನಮಗೆ ಅಳುನ ಬಂದ್ಬಿಡ್ತೈತಿ. ಅಂದ್ರೆ ಅಷ್ಟು ಅವ್ರನ್ನ ಕಂಡ್ರೆ ಭಯ. ಈ ಹುಟ್ಟಿದಾಗಿಂದ ಇಲ್ಲಿವರೆಗೆ ನಾನು ನಮ್ಮ ಅಪ್ಪ ಬಡಿಯೋದು ದೂರ ಹೋಗಿತ್ತು. ಬಟ್ ಏನಾದರೂ ಅಂದ್ರು ಅಂತ ಅನ್ಕೊಡ್ರಿ, ನಾನು ತುಂಬ ಕುಗ್ಗ್ ಹೋಗ್ಬಿಡ್ತೇನೆ ರೀ ಆ ಟೈಮ್ದಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿದ್ದಾಗ ನಾನು ಜಾಸ್ತಿ ವಿಡಿಯೋನು ಮಾಡಲ್ಲ. ಅಂದರೆ ಇಲ್ಲಿ ಮನೆಯಲ್ಲಿ ಕೂತು ವಿಡಿಯೋ ಮಾಡೋಕ್ಕೆ ಸಹಿತ ನನಗೆ ಆವಾಗ ನಂದು ಆ್ಯಕ್ಚುಲಿ ನೀವು ಹಳೆ ವಿಡಿಯೋಗಳನ್ನ ತೆಗೆದು ನೋಡ್ರಿ. ನಾನು ಆಲ್ಮೋಸ್ಟ್ ಆಲ್ ವಿಡಿಯೋಗಳೆಲ್ಲ ಹೊಲದಲ್ಲಿ ಮಾಡೀನಿ ರೀ ನಾನು. ಅಂದರೆ ಮನೇಲಿ ಮಾಡಿಲ್ಲ. ಮನೇಲಿ ಮಾಡೋಕೆ ಜಾಗ ಐತೆ ರೀ. ಬಟ್ ಮಾಡ್ಬೇಕಂದ್ರೆ ಸ್ವಲ್ಪ ಭಯ ರೀ. ಯಾರಾದರೂ ಏನಾದರೂ ಅಂದ್ಬಿಟ್ರೆ ಯೂಟ್ಯೂಬಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೂ ಏನೂ ಇಲ್ಲರಿ. ನಾ ಯೂಟ್ಯೂಬಲ್ಲಿ ಏನಾದರೂ ಮಾಡ್ತಿದ್ದೀನಪ್ಪ, ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ವಿಡಿಯೋ ಮಾಡಕತ್ತೀನಪ್ಪ ಅಂತಂದ್ರೆ, ಮಾಡಿ ಏನು ಮಾಡಕತ್ತಿ, ನಿಂಗೇನು ಪೇಮೆಂಟ್ ಬರಾಕತ್ತೈತಾ ಅಂತ ಕೇಳ್ತಾರೆ. ಸೊ ಅವ್ರು ಕೇಳಿದಾಗ ನಮಗೇನಾಗುತ್ತೆ, ಹೇಳಕ್ಕೆ ಏನೂ ಇಲ್ಲಲ್ರಿ, ಪೇಮೆಂಟ್ ಎಲ್ಲಿ ಬರಬೇಕು? ಒಂದು 70 ಸಬ್ಸ್ಕ್ರೈಬರ್ ಇದಾರೆ, ಜೊತೆಗೆ ಒಂದು 50 ಅವರ್ಸ್ ವಾಚ್ ಟೈಮ್ ಆಗೈತಿ. ಅಂದ್ರೆ ನಮ್ಮ ಚಾನಲ್ನ ಇಲ್ಲಿ ಈಗ ಇಷ್ಟ ಐತ್ರಿ ನಮ್ಮ ಚಾನಲ್. ನಾವು ಬೆಳೆಯೋದು ಯಾವಾಗ, ನಾವು ಹೇಳೋದು ಯಾವಾಗ, ಅಲ್ಲಿ ಮಟ್ಟ ನಮ್ಗೆ ಹೇಳಕ್ಕೆ ಆಪ್ಷನ್ಸೇ ಇರಂಗಿಲ್ಲ ರೀ. ಇವಾಗ ಏನು ಹೇಳ್ರು ಖಾಲಿ. ಯಾಕಂದ್ರೆ ನಮ್ಮ ಮನಸ್ಸು ಒಳಗೊಂದು ಟೈಮ್ ರೀ ಹಿಂಗೆ ಆಗ್ತಾ ಇರ್ತೈತೆ ರೀ. ಅಂದರೆ ಮಾಡಲೋ ಬೇಡ ಅಂತ. ಅದು ಯಾಕೆ ಆಗತ್ತೆ ಅಂತಂದ್ರೆ ನಮ್ಮ ವಿಡಿಯೋ ಏನಾದರೂ ಓಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ವ್ಯರ್ಥ ಅಂತ ಅನ್ನಿಸಿದಾಗ ಹಂಗೆ ಆಗ್ತಿರ್ತೈತೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ತುಂಬ ಅಂದರೆ ಖುಷಿಯಾಗಿ ವಿಡಿಯೋ ಮಾಡೋದನ್ನು ಬಿಟ್ಟು ನಾವು ಬೇಡಪ್ಪ ಈ ವಿಡಿಯೋನ ಬಿಟ್ಬಿಡೋಣ, ಯೂಟ್ಯೂಬನ್ನು ಬಿಟ್ಬಿಡೋಣ, ಕ್ಲಿಕ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಸತತವಾಗಿ ಮಾಡಲೇಬೇಕು. ಯಾಕಂದರೆ ಇವತ್ತು ಪ್ರಯತ್ನ ಪಟ್ಟರೆ ನಾಳೆಗೆ ಫಲ ಸಿಗುತ್ತೆ. ಇವತ್ತೇ ಪ್ರಯತ್ನ ಪಡಕ್ಕೆ ನಾವು ಹಿಂದೆ ಮುಂದೆ ನೋಡಿದ್ರೆ ನಾಳೆ ಫಲ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಎಷ್ಟೋ ಜನ ಯೂಟ್ಯೂಬರ್ಸನ್ನು ನೋಡಿರಿ, ಎಷ್ಟೋ ಜನ ಯೂಟ್ಯೂಬರ್ಸು ಏನು ಸಡನ್ಲಿ ಸಕ್ಸಸ್ ಕಾಣಿಲ್ಲ ಅವರು. 6-7 ವರ್ಷ ಸಕ್ಸಸ್ ಅಂದ್ರೆ 6-7 ವರ್ಷ ಕೆಲಸ ಮಾಡಿದ ನಂತರ ಒಂದು ಟಾಪ್ ಪೊಸಿಷನಲ್ಲಿ ಇದ್ದಾರೆ ಅವರು. ನಾವು ಕೇವಲ ಇವಾಗ 1 ಮಂತ್ ಬ್ಯಾಕ್ ಬಂದುಬಿಟ್ಟು ಇವಾಗ ಈ ಥರ ಹೇಳೋಕ್ಕಾಗಲ್ಲಲ್ಲ. ಸೊ ಅದಕ್ಕೋಸ್ಕರ ನಂದೇನು ಅಂದರೆ ನನಗೇನಾದರೂ ಗೆಲುವಿನ ಸನಿಹಕ್ಕೆ ಏನಾದರೂ ಹೊಂಟಿದ್ದೀನಪ್ಪ ಅಂತ ಅನಿಸಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಈ ಕಡೆ ಹೇಳಿ ನಾನು ವಿಡಿಯೋಗಳನ್ನ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ಯಾಕಂತಂದ್ರೆ ನಾನು ಈಗ ಈ ಈ ಈ ರೀತಿ ಮೊದಲೇ ಮಾಡಿದ್ದೇನೆ ರೀ. ನಾನು ಹೋದ ವರ್ಷ ಇದೇ ಥರ ಮಾಡಿಕೊಂಡು 800 ಸಬ್ಸ್ಕ್ರೈಬರ್ ಇದ್ದಂಥ ಒಂದು ಚಾನಲ್ನ ಕಳ್ಕೊಂಡು ಕೂತಿದ್ದೀನಿ. ಮನೇಲಿ ಕೂಡ ಮಾಡ್ತಿದ್ದೆ, ಅವಾಗ ಜಾಸ್ತಿ ಹೇಳಿರಲಿಲ್ಲ. ಬಟ್ ಏನಾದರೂ ಅದರಲ್ಲಿ ಅಚೀವ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಮನೆಯಲ್ಲೆಲ್ಲ ಹೇಳ್ಬೋದು ರೀ. ಯಾಕಂದ್ರೆ ನಂದು ಈಗ ನಿಜ ಜೀವನದಲ್ಲಿ ರೀ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು ಮಾಡಕ್ಕೆ ಹೋಗ್ತಿದ್ದೀನಿ ರೀ ನಾನು. ಅಂದರೆ ಡಿಸ್ಟ್ರಿಬ್ಯೂಟರ್ ಇದ್ದೆ. ಸೊ ಈ ಥರ ಹಲವಾರು ಕೆಲಸ ಮಾಡಿ ಎಲ್ಲಾದರೂ ಫೇಲ್ ಆಗಿ ಬಂದೇನಿ ರೀ. ಅಂದರೆ ಫೇಲ್ ಆಗಂತಲೇ ನಮ್ಮ ಮನೇಲಿ ನಂಬಿಕೆನೂ ಇಲ್ಲ. ಸೊ ಇದನ್ನು ಕೂಡ ಹೇಳಿ ನಾನು ನಾಳೆ ದಿನ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂಥೇಳಿ. ಸೊ ಅದಕ್ಕೋಸ್ಕರ ಹೇಳಿಲ್ಲ. ನನಗೆ ಯಾವಾಗ ಸಕ್ಸಸ್ ಆಗ್ತೀನಿ ಅಂತ ನನಗೆ ಗೊತ್ತಾಗುತ್ತಲ್ಲ, ಅವಾಗ ನಮ್ಮ ಅಪ್ಪ ಅಮ್ಮನಿಗೆ ಅಥವಾ ನಮ್ಮ ಮನೆಯವರಿಗೆ ಎಲ್ಲರಿಗೂ ಹೇಳ್ತೀನಿ. ನನ್ನ ಹೆಂಡ್ತಿಗೆ ಮಾತ್ರ ಗೊತ್ತಿದೆ ಇವಾಗ. ಉಳ್ದವ್ರು ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡೋದು. ಗೊತ್ತಿರ್ಬೋದು ನಮ್ಮ ತಮ್ಮಗೆ ಅದ, ಬಟ್ ಅವರು ಏನು ಜಾಸ್ತಿ ಇದು ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಹೇಳೋದು, ಇಡೀ ಸಣ್ಣ ಪ್ರಯತ್ನ ಕೂಡ ಮುಂದೊಂದೇನು ದೊಡ್ಡ ಸಾಧನೆಗೆ ನಾಂದಿ ಹಾಡುತ್ತೆ ಅಂತ ಹೇಳ್ತಾ ವಿಡಿಯೋಗಳನ್ನ ಮಾಡ್ತಾ ಇರೋಣ. ಸೊ ಯಾಕಂದರೆ ಇವಾಗ ಮಾಡ್ತಾ ಇರ್ತಂಥ ವಿಡಿಯೋ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.